ಭಕ್ತಿಯಂಥ ಸಾಧನೆ ಯಾವುದದ? ಭಾಳ ಅಷ್ಟು ಅದ್ಭುತ ಅದು. ಒಂದು ಹೂವು ಅರಳಿತು ಅಂದರೆ ಅದರ ಒಳಗಿನಿಂದ ಸೌರಭ ಸೂಸಕ್ಕೆ ಶುರುವಾಗ್ತದೆ ಸುತ್ತಮುತ್ತ. ಇಲ್ಲಿ ಪುಷ್ಪ, ಆದರೆ ಇಡೀ ಪರಿಸರ ಸುಗಂಧಿತವಾಗ್ತದೆ. ಆ ಸುಗಂಧದ ವಾತಾವರಣದಲ್ಲಿ ಯಾವುದೇ ಮನುಷ್ಯ ಬರಲಿ ಆತನ ಮನಸ್ಸು ಅರಳುತ್ತದೆ. ಅಷ್ಟು ಶಕ್ತಿ ಸೌರಭದಲ್ಲಿ. ಹಾಗ ಭಕ್ತನ ಎದೆಯೊಳಗೆ ಇದೊಂದಿಷ್ಟು ಭಕ್ತಿಯ ಸೌರಭ. ಆತ ಮಾತನಾಡಿದರೆ, ಆತ ನೋಡಿದರೆ, ಆತ ಸ್ಪರ್ಶ ಮಾಡಿದರೆ, ಅಷ್ಟೇ ಅಲ್ಲ, ನೆನೆಸಿದರೆ ಸಾಕು. ಆ ಭಕ್ತಿಯ ಪ್ರಭಾವ ನಮ್ಮ ಮನಸ್ಸನ್ನು ಅರಳಿಸಿಬಿಡ್ತದೆ. ಅಷ್ಟು ಸಾಮರ್ಥ್ಯ ಅದಕ್ಕೆ. ಟೆನಿಸನ್ ಅಂತ ಒಬ್ಬ ಶ್ರೇಷ್ಠ ಕವಿಯಾಗಿ ಹೋದ. ಆತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾನೆ ಈ ಭಕ್ತಿಯನ್ನು ಕುರಿತು. ಸೂರ್ಯ ಬರ್ತಾನೆ, ಮೊಗ್ಗ ಅರಳುತ್ತದೆ. ಸೂರ್ಯ ಪ್ರಕಾಶವನ್ನು ಹರುತ್ತಾನೆ, ಕತ್ತಲೆ ಚದರಿ ಹೋಗ್ತದೆ. ಸೂರ್ಯ ಕಾವನ್ನು ಕೊಡ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸೂರ್ಯ ಕಾವನ್ನು ಕೊಡ್ತಾನೆ. ಮನುಷ್ಯನ ಮುಖದ ಮೇಲೆ ಪ್ರಸನ್ನತೆ ಉಂಟಾಗ್ತದೆ. ಹಾಗೆ ಭಕ್ತಿಯ ಸೂರ್ಯ. ಆ ಭಕ್ತಿಯ ಸೂರ್ಯನ ಪ್ರಕಾಶ ಅದು ಜ್ಞಾನ. ಭಕ್ತಿಯ ಸೂರ್ಯನ ಕಾವ ಅದು ಎಷ್ಟು ಆಪ್ಯಾಯಮಾನ, ಅದು ಪ್ರಸಾದ. ಅದು ಇಂಥಲ್ಲಿ ಅನುಭವಿಸಬೇಕು ಮನುಷ್ಯ. ಎಲ್ಲವನ್ನ ಮರೆತು ಅನುಭವಿಸಬೇಕು. ನಾವಾಗಿಯೇ ಪ್ರಯತ್ನ ಮಾಡಬೇಕಾಗಿಲ್ಲ, ಸುಮ್ಮನೆ ಇರೋದಷ್ಟೇ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ. ಈಗಿಷ್ಟೆಲ್ಲ ಮಹಾನುಭಾವರಿಲ್ಲದಾರ. ಪರಮಹಂಸರ ಸತ್ವವನ್ನೇ ಅವರ ಮಧ್ಯ ನಾವು ಕಾಣ್ತೀವಿ. ಅಂಥವ್ರ ಸಮೀಪ ಸುಮ್ಮನೆ ಕೂಡೋದು. ಕೆಟ್ಟ ವಿಚಾರಗಳು ಯಾಕೆ ಬರ್ತಾವ? ಕಾಮ ಯಾಕೆ ಬರ್ತದೆ? ಕ್ರೋಧ ಯಾಕೆ ಬರ್ತದೆ? ಲೋಭ ಮೋಹಗಳು ಯಾಕೆ ಬರ್ತಾವ? ಅಂಥವರ ಸಮೀಪದಲ್ಲಿ ಕೂತ್ರೆ ಸಾಕು, ಮನಸ್ಸೆಲ್ಲ ಸ್ವಚ್ಛ ಆಗ್ತದೆ. ಮನಸ್ಸೇ ಸ್ವಚ್ಛ ಆದ ಬಳಿಕ ಅಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗದೆ ಇನ್ನೇನಾಗೋದದೆ? ಹಾಗ ಅಂಥ ಸಾಮರ್ಥ್ಯ ಈ ಸ್ವಚ್ಛ ಹೃದಯದ ಆ ಭಾವನೆಗೆ. ಇಂಥ ಭಾವನೆಯನ್ನು ಹೊತ್ತು ತಾವೆಲ್ಲ ಇಲ್ಲಿ ಬಂದವರು. ಆದ್ದರಿಂದಲೇ ಇದು ಭಕ್ತರ ಸಮ್ಮೇಳನ ಹೇಗೋ ಸಮಾವೇಶ, ಹಾಗೆ ಭಕ್ತಿಯ ಸಮಾವೇಶ. ಇದು ಭಕ್ತಿಯ ಸಮಾವೇಶ. ನಿಮ್ಮ ಮುಖದ ಮೇಲೆ ನೋಡಿದರೆ ಎಷ್ಟು ಪ್ರಸನ್ನತೆ ಆದ. ಅಲ್ಲಿ ಯಾವ ಭಾವನೆಗಳು ಇಲ್ಲ. ಅದು ಬಹಳ ಮಹತ್ವದ್ದು. ಮುಖ ಪ್ರಸನ್ನದೆ, ಶಾಂತದೆ. ಅಲ್ಲಿ ಏನರೇ ಬೇಕು ಅನ್ನುವ ಭಾವ ಇಲ್ಲ, ಬೇಡ ಅನ್ನುವ ಕಲ್ಪನೆ ಇಲ್ಲ, ಆಸೆನೂ ಇಲ್ಲ, ದ್ವೇಷವೂ ಇಲ್ಲ. ಅಷ್ಟು ಸ್ವಚ್ಛ ಮುಖ. ಅದೇ ತೋರಿಸ್ತದೆ ಇಲ್ಲಿ ಭಕ್ತಿ ಸಮಾವಿಷ್ಟವಾಗಿದೆ. ಈಗಾಗಲೇ ಈರುವರು ಗುರುಗಳು ಎಷ್ಟು ಸುಂದರ ಮಾತುಗಳನ್ನು ಆಡಿದ್ದಾರೆ. ಬಹಳ ಶ್ರೇಷ್ಠರವರು. ಅವರ ಮಾತುಗಳಲ್ಲಿ ಸತ್ವ ಅದ, ಅವರ ಮಾತುಗಳಲ್ಲಿ ಅಧ್ಯಾತ್ಮದ ಹೊಳಹ ಅದ. ಅಂಥ ಮಾತುಗಳನ್ನು ತಾವೆಲ್ಲ ಸೌದಿದ್ದೀರಿ. ನೋಡಬೇಕು, ನಮ್ಮ ದೇಶ ಬಹಳ ಶ್ರೀಮಂತ ಅಧ್ಯಾತ್ಮಕ್ಕಾಗಿ. ಎಷ್ಟು ಜನ ಮಹಾತ್ಮರಾಗಿ ಹೋದರು. ದೇಶದ ಮೂಲೆ ಮೂಲೆಯಲ್ಲಿ ಕೆಲವರು ಜಗತ್ತಿಗೆ ಗೊತ್ತಾದರೂ ಕೆಲವರು ಗೊತ್ತಾಗಲಿಲ್ಲ ಅಷ್ಟೆ. ಶತಮಾನಗಳಿಂದ ಅರಣ್ಯದಲ್ಲಿ ಬಾಳಿದಂಥ ಜನ ಏನಿರಲಿಲ್ಲ. ಆವಾಗ
ಅಲ್ಲಿ ಏನೇನು ನನಗೆ ಕಾಣಿಸ್ತಾ ಹೋಗ್ತದೆ, ಏನೇ ಇರಲಿ ಅದೆಲ್ಲವೂ ನಾನಲ್ಲ. ಮತ್ತು ನಾನು ಯಾರು? ಬರೀ ಅರಿವ ಅಷ್ಟೆ. ಬರೀ ಅರಿವ. ಕಾಣಿಸೋದಕ್ಕೆ ಆಕಾರದ, ಅರಿವಿಗೆ ಆಕಾರ ಇಲ್ಲ. ಕಾಣಿಸೋದಕ್ಕೆ ಬಣ್ಣದ, ಅರಿವಿಗೆ ಬಣ್ಣ ಇಲ್ಲ. ನನಗೆ ಯಾವ ಬಣ್ಣ ಇಲ್ಲ. ಯಾವುದಕ್ಕೆ ರೂಪ ಅದ, ಅದು ಹೀಗೂ ಆಗಬಹುದು, ಹಾಗೂ ಆಗಬಹುದು, ಸ್ತ್ರೀ ಆಗಬಹುದು, ಪುರುಷ ಆಗಬಹುದು. ಆದರೆ ರೂಪೇ ಇಲ್ಲದ ನಾನು ಸ್ತ್ರೀನೂ ಅಲ್ಲ, ಪುರುಷೂ ಅಲ್ಲ, ಏನೂ ಅಲ್ಲ. ಇದೇನು ಕಾಣಿಸ್ತದೆ ಅದು ಬೇರೆ, ಕಾಣುವಂಥ ನಾನು ಬೇರೆ, ನೋಡುವಂಥ ನಾನು ಬೇರೆ. ಇಷ್ಟು ಜ್ಞಾನ ಆಯ್ತಲ್ಲ. ಈ ಉಭಯವನ್ನು ಅರಿದಲ್ಲಿ ಅದು ಆಚಾರದಂಗ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಚಾರ, ಅದೇ ಸಾಧನ. ಸಾಧನ ಅಂದ್ರೆ ಏನು? ಏನೂ ಅಲ್ಲ. ಇದು ಬೇರೆ, ನಾ ಬೇರೆ. ಐ ಆಮ್ ದ ಸಿಯರ್, ದ ವರ್ಲ್ಡ್ ಈಸ್ ದ ಸೀನ್. ಇದು ನೋಡಿಸಿಕೊಳ್ಳೋದು, ನಾನು ನೋಡುವವ. ಈ ಭಾವ ಬಂತು ಅಂದರೆ ಆಚಾರದಂಗ ಸಾಧನೆ ಇದೆ. ಮುಂದೆ ಹೇಳ್ತಾನೆ, ಇಷ್ಟ ಅಲ್ಲ, ಇವು ನಿಂದಲ್ಲಿ, ಇದು ಜಗತ್ತ ನಾ ನೋಡ್ತೇನೆ, ಇದು ಶರೀರ ನಾ ನೋಡ್ತೇನೆ ಅಂತ ಎರಡು ಅದಾವಲ್ಲ ಈ ಭಾವನೆಗಳು. ಈ ಭಾವನೆಗಳು ಅಳಿದು ಹೋದಾಗ, ಇವು ಎರಡೂ ಕೈ ಬಿಟ್ಟು ಹೋದಾಗ ಏನು ಉಳಿತದಲ್ಲ ಅದು ಐಘಟ ದೂರ. ರಾಮೇಶ್ವರ ಲಿಂಗದ ಇರವು ಅದು ಬತ್ಸ ಬರಿ ಅರಿವು. ಇವೆರಡೂ ಹೋಗುತ್ತಾವೆ. ದೃಶ್ಯವೇ ಮರೆಯಾಗಿ ಹೋಗುವಾಗ ಇದು ದೃಶ್ಯ, ನಾನು ದೃಷ್ಟ ಅಂತೇನು ಭಾವ ಇರ್ತದಲ್ಲ, ಅದು ದೃಶ್ಯವನ್ನು ಅವಲಂಬಿಸಿಕೊಂಡಿರುವ ಭಾವ ಇರೋದರಿಂದ ದೃಶ್ಯ ಮರೆಯಾಯಿತು ಅಂದರೆ ದೃಷ್ಟನೂ ಮರೆಯಾಗಿ ಹೋಗ್ತದೆ. ಈಗ ಪತಿ ಸತ್ತ ಅಂದರೆ ಸತಿನೂ ಸಾಯ್ತಾಳೆ. ಇಲ್ಲೇನು ವ್ಯಕ್ತಿ ಉಳಿಬಹುದು, ಸತಿ ಅನ್ನೋದು ಸತ್ತು ಹೋಗ್ತದೆ. ಯಾಕೆ? ಪರಸ್ಪರಾವಲಂಬಿಗಳು. ಹಾಗೆ ದೃಶ್ಯ ಹೋಯಿತು ಅಂದರೆ ದೃಷ್ಟನೇ ಇಲ್ಲಲ್ಲ. ಯಾವಾಗ ದೃಷ್ಟ ಹೋಯ್ತೋ, ದೃಶ್ಯ ಹೋಯ್ತೋ, ಏನು ಉಳಿತದೆ ಅದು ಅವರ್ಣನೀಯ. ಅದನ್ನು ವರ್ಣಿಸಲಿಕ್ಕೆ ಬರೋದಲ್ಲ. ಅಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಅದು ಬಚ್ಚ ಬರೀ ಅರಿವು, ಕೇವಲ ಬಯಲ, ಬರೀ ಬಯಲ. ಅದೇ ಇರವ, ಅದು ಕಾಲಾತೀತವಾದಂಥ ಸತ್ಯ ವಸ್ತು. ಅದು ಎಷ್ಟು ಚೆನ್ನಾಗಿ ನಾಲ್ಕ ಮಾತಿನಾಗ ಆ ಮಹಾನುಭಾವ ಸಾಮಾನ್ಯ ಮನುಷ್ಯ, ಮೆರಮಿಂಡ ದೈವ, ಬಹಳ ದೊಡ್ಡವನೇನಲ್ಲ. ಸುಮ್ಮನೆ ಒಕ್ಕಲತನ ಮಾಡಿಕೊಂಡು ದನ ಕಾಯ್ಕೊಂಡು ಹೀಗಿದ್ದ ಒಬ್ಬ ವ್ಯಕ್ತಿ ಏನು ಆ ಸಾಧನೆಯ ಎತ್ತರ ನೋಡಬೇಕು. ಆತ ಅಲ್ಲೇ ಕೂತ್ಕೊಂಡು, ಗಿಡದ ಕೆಳಗೆ ಕೂತ್ಕೊಂಡು ಮೆರಮಿಂಡ ದೈವ ಅಂತಾನೆ. ಇದೆಲ್ಲ ಕಾಣಿಸೋದು, ಇದೆಲ್ಲ ಕಾಣಿಸೋದು, ಕಾಣೋದೆಲ್ಲ ಹೋಗೋದು ಅಷ್ಟೆ. ಈ ಹೋಗೋದರಿಂದ ಹರಿಯೋದೇ ಸಂಸಾರ, ಹರಿಯೋದು ನಿಲ್ಲೋದೇ ನಿಸ್ಸಂಸಾರ ಅಷ್ಟೆ. ಹೋಗೋದು ಹೋಗ್ತದೆ. ಈಗದಲ್ಲ, ಇದು ಸುಂದರವಾದ ಮಂಟಪದ. ಇನ್ನೊಂದು 1000 ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ. ನಾವು ಮ್ಯಾಕ್ ಕೂತವರು ಇರೋದಿಲ್ಲ, ಕೆಳಗೆ ಕೂತವರು ಇರೋದಿಲ್ಲ. ಯಾಕೆ? ಮಂಟಪನೇ ಇರೋದಿಲ್ಲ. ಕಾಲನೂ ಹೀಗೆ ಬಂದೀತು. ಈ ಜಗತ್ತ ಉಳಿಯೋದು ಕಷ್ಟ, ಹಂಗಾದೀತು. ಯಾವುದು ಉಳಿಯೋದಿಲ್ಲ. ಇವೆಲ್ಲ ಕಾಲದ ಪ್ರವಾಹದಲ್ಲಿ ತೇಲುವ ವಸ್ತುಗಳಿವೆಲ್ಲ.